ಅಂತ ಉದ್ದೇಶ? ಇದು ನಮ್ಮ ಪಶ್ಚಿಮ ನಗರ ಪಾಲಿಕೆಯಲ್ಲಿ ಗುತ್ತಿಗೆದಾರರ ಬಿಲ್‌ಗಳ ಪಾವತಿ ವಿಳಂಬ ಆಗ್ತಾ ಇದೆ. ಇಲ್ಲಿ ಹಣದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಈ ವಿಚಾರವಾಗಿ ನಿನ್ನೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೂಡ ಭೇಟಿ ಮಾಡಿ ಅವ್ರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೇನೆ. ಅವ್ರಿಗೂ ಕೂಡ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ 5 ನಗರ ಪಾಲಿಕೆಗಳಲ್ಲಿ ಏನಾಗ್ತಾ ಇದೆ, ತುಂಬ ವ್ಯತ್ಯಾಸಗಳಿದೆ. ಸಮಾನಾಂತರವಾಗಿ ನಡೀತಾ ಇಲ್ಲ ಯಾವುದೇ ಇದೊಂದು ಒಂದು ಏನು ನಮ್ಮ ಈಸ್ಟ್ ನಗರ ಪಾಲಿಕೆ ಏನಿದೆ ಅದಕ್ಕೂ ಪಶ್ಚಿಮ ನಗರ ಪಾಲಿಕೆಗೂ ತುಂಬ ಏರುಪೇರಾಗಿ ತುಂಬ ವ್ಯತ್ಯಾಸಗಳು ಎದ್ದು ಕಾಣಿಸ್ತಾ ಇದೆ. ಅಲ್ಲಿನ ಗುತ್ತಿಗೆದಾರರಿಗೆ ಬೇಗ ಬೇಗ ಹಣ ಸಿಗ್ತಾ ಇದೆ. ನಮ್ಮ ಪಶ್ಚಿಮ ನಗರ ಪಾಲಿಕೆಯಲ್ಲಿ ಹಣ ಸಿಗ್ತಾ ಇಲ್ಲ ಅಂತ ಎಲ್ಲ ಗುತ್ತಿಗೆದಾರರುಗಳು ತುಂಬ ಗಲಾಟೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ, ನಮ್ಮ ಪದಾಧಿಕಾರಿಗಳ ಮೇಲೆ, ನಮ್ಮ ಮೇಲೆಲ್ಲ. ಈಗ ಈ ವಿಚಾರವಾಗಿ ನಾವು ಆಗಿಂದಾಗೆ ನಾವು ನಮ್ಮ ಸನ್ಮಾನ್ಯ ಆಯುಕ್ತರ ಹತ್ರ ಭೇಟಿ ಮಾಡಿ ನಾವು ಮನವಿನ ಸಲ್ಲಿಸ್ತಾ ಇದ್ದೇವೆ. ಅವರು ಇಲ್ಲಿ ಹಣಕಾಸಿನ ಕೊರತೆ ಇರೋದನ್ನು ನಮಗೆ ಹೇಳ್ತಾ ಇದ್ದಾರೆ. ಆದಷ್ಟು ನಾವು ಶೀಘ್ರವಾಗಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಭರವಸೆ ಮೇಲೆ ನಮ್ಮ ಗುತ್ತಿಗೆದಾರರು ಕೂಡ ಇದ್ದಾರೆ ಅನ್ನೋದನ್ನು. ಈಗ ಎಷ್ಟು ಬರ್ಬೇಕು ಸರ್ ಗುತ್ತಿಗೆದಾರರಿಗೆ ನಿಮ್ಮ ವ್ಯಾಪ್ತಿಯಲ್ಲಿ, ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿ ಎಷ್ಟು ಪಾವತಿ ಆಗಬೇಕು? ಇದು BBMP ಇದ್ದಾಗಿಂದ ಇರೋವಂಥದ್ದು. ಹಾಗಾಗಿ ನಮಗಿನ್ನೂ ಅದರ ಮಾಹಿತಿ ಇಲ್ಲ. BBMP ಇದನ್ನು ಡಿವೈಡ್ ಮಾಡಿದ್ದಾರೆ ಇಲ್ಲಿ. ಯಾಕಂತಂದರೆ ಪದ್ಮನಾಭ ನಗರ ಅರ್ಧ ಮಾತ್ರ ಸೇರುತ್ತೆ, ಬಸವನಗುಡಿ ಸೇರುತ್ತೆ, ಮತ್ತು ಆರ್ ಆರ್ ನಗರ ಒಂದು ಭಾಗ, ದಾಸರಹಳ್ಳಿ ಅರ್ಧ ಭಾಗ ಸೇರುತ್ತೆ. ಹೀಗಾಗಿ ಅದರದ್ದು ಮಾಹಿತಿಗಳು ತಗೊಳ್ತಾ ಇದ್ದೀವಿ. ಈಗ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ 10 ಇದನ್ನು ಕಾನ್ಸ್ಟಿಟ್ಯೂನ್ಸಿ MLA ಕಾನ್ಸ್ಟಿಟ್ಯೂನ್ಸಿ ಇದಕ್ಕೆ ಸೇರಿಕೊಂಡಿದೆ ನಮ್ಮ ಪಶ್ಚಿಮ ನಗರ ಪಾಲಿಕೆ. ಅದು ತುಂಬ ಜಾಸ್ತಿಯಾಗಿ ಇಲ್ಲಿ ಹೆಚ್ಚಾಗಿ ಏನೋ ಇಲ್ಲಿ ಒಂದು 50 ಕೋಟಿ ಪೇಮೆಂಟ್ ಮಾಡಿದ್ರೂ ಕೂಡ 1 ತಿಂಗಳು ಕಂಪ್ಲೀಟ್ ಆಗದಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಅದೇ ಬೇರೆ ಪಾಲಿಕೆಗಳಲ್ಲಿ 50 ಕೋಟಿ ಹಣ ಬಿಡುಗಡೆ ಮಾಡಿದ್ರೆ ಅಲ್ಲಿ 2 ತಿಂಗಳು 3 ತಿಂಗಳು ಹಣ ಇದು ಕವರ್ ಆಗ್ತಾ ಇದೆ. ಈ ಒಂದು ವ್ಯತ್ಯಾಸ ಕಂಡು ಬರ್ತಾ ಇದೆ. ಇದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೇವೆ. ಮತ್ತು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್, ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರಿಗೂ ಕೂಡ ಮನವಿ ಮಾಡಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಗುತ್ತಿಗೆದಾರರ ಬಾಕಿ ಹಣ ಏನಿದೆ, 28 ತಿಂಗಳು ಬಾಕಿ ಹಣ ಏನಿದೆ, ಇದನ್ನು ಕೊಡುವಂಥ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಬೇಕು ಅಂತ ಈಗ ಹೇಳಿದಿರ. ಬಹುಶಃ ಯಾಕಂದ್ರೆ ನಿಮ್ದು ಪ್ರತಿಭಟನೆಗಳು, ಧರಣಿಗಳು ಕಾಮನ್ನು. ಹೌದು. ಈಗ ಒಂದು ವಿಷಯದಲ್ಲಿ ಇವತ್ತು ಆಯುಕ್ತರಿಂದ ಏನಾದರೂ ಸರಿಯಾದ ರೀತಿ ಸ್ಪಂದನೆ ಸಿಗದೆ ಹೋದರೆ ಮತ್ತೆ ಪ್ರತಿಭಟನೆ ಆಯುಕ್ತರು ಸ್ಪಂದನೆ ಮಾಡ್ತಾ ಇದ್ದಾರೆ. ಆಯುಕ್ತರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಇದು ಆರ್ಥಿಕ ಸಂಪನ್ಮೂಲದ ಕೊರತೆ ಅವ್ರಿಗೆ ಇದು ಕಾಣಿಸ್ತಾ ಇದೆ. ಆರ್ಥಿಕ ಸಂಪನ್ಮೂಲದ ಕೊರತೆಯಿಂದ ಅವರು ಕೂಡ ಈಗ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಆಗ್ತಾ ಇರ್ತಕ್ಕಂಥ ಇಲ್ಲಿ ಏನು ವೆಚ್ಚಗಳೇನಿದೆ, ಏನು ಪಶ್ಚಿಮ ನಗರ ಪಾಲಿಕೆ ವೆಚ್ಚಗಳು ಜಾಸ್ತಿ ಆಗಿದೆ, ಇಲ್ಲಿ ಸಂಪನ್ಮೂಲದ ಕೊರತೆ ಕಡಿಮೆ ಇದೆ. ಹಾಗಾಗಿ ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದಾರೆ. ನಾವು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದು ಮಾಡಿದ್ದೀವಿ. ಅವರು ನಮ್ಮ ಏನು